ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಖಾರದ ಪುಡಿನ ವರ್ಷಕ್ಕಾಗುವಷ್ಟು ಮನೇಲಿ ಸುಲಭವಾಗಿ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಖಾರದ ಪುಡಿ ಮಾಡೋದಕ್ಕೆ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ 1 kg, ಅಂದರೆ ಮಣ್ಕಟ್ಟು ಮೆಣಸಿನ್ಕಾಯಿ ಇರುತ್ತಲ್ಲ ಅದು 1 kg, ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg, ಮತ್ತು ಗುಂಟೂರು ಮೆಣಸಿನ್ಕಾಯಿ 3/4 kgನ ತೊಗೊಂಡಿದ್ದೀನಿ. ನಾನು ತೊಟ್ಟಿರೋ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿನ ತೊಟ್ಟಿರೋದನ್ನೇ ತೊಗೊಂಡಿದ್ದೀನಿ. ಆದಷ್ಟು ತೊಟ್ಟಿರೋ ಮೆಣಸಿನ್ಕಾಯಿ ತೊಗೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಏನಕ್ಕೆ ತೊಟ್ಟಿರೋ ಮೆಣಸಿನ್ಕಾಯಿ ತೊಗೊಬೇಕು ಅಂತಂದರೆ ಗ್ಯಾಸ್ ಟ್ರಬಲ್ ಎಲ್ಲ ಕಮ್ಮಿ ಆಗುತ್ತೆ. ಗ್ಯಾಸ್ಟ್ರಿಕ್ ಇರೋರೆಲ್ಲ ತೊಟ್ಟಿರೋ ಮೆಣಸಿನ್ಕಾಯಿ ಉಪಯೋಗ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಮೆಣಸಿನ್ಕಾಯಿ ಪುಡಿ ಮಾಡೋದಕ್ಕೆ ನಾನು ತೊಗೊಂಡಿರೋ ಮೆಣಸಿನ್ಕಾಯಿನ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದೇ ಸಮನಾಗಿ ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗುತ್ತೆ. ಆದಷ್ಟು ಒಂದು ಕೈಯಲ್ಲಿ ನಾವು ಮೆಣಸಿನ್ಕಾಯಿನೆಲ್ಲ ತಿರುವಾಗ್ತಾಯಿದ್ರೆ ಆಗೋದಿಲ್ಲ. ನೋಡಿ, ಈ ರೀತಿ 2 ಕೈಲೂ ತಿರುವಾಗ್ತಾಯಿದ್ರೆ ಚೆನ್ನಾಗಿ ಒಂದೇ ಸಮನಾಗಿ ಎಲ್ಲ ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರ್ಕೊಬೋದು. ನೋಡಿ, ಹೀಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು ಕಡೆ ತಿರುವಾಕಕ್ಕೆ ಹೋದರೆ, ಒಂದೇ ಕೈಲಿ ತಿರುವಾಕಕ್ಕೆ ಹೋದರೆ ಅದು ಕರೆಕ್ಟಾಗಿ ಮೇಲೆ ಕೆಳಗೆ ಮಾಡೋದಕ್ಕಾಗೋದಿಲ್ಲ. ಕೆಳಗಡೆ ಮೆಣಸಿನ್ಕಾಯಿ ಕೆಳಗಡೆನೇ ಇರುತ್ತೆ, ಮೇಲಿರೋ ಮೆಣಸಿನ್ಕಾಯಿ ಮೇಲ್ಗಡೆನೇ ಇರುತ್ತೆ. ಹಾಗಾಗಿ 2 ಕೈಯಲ್ಲೂ ನೋಡಿ ಹೀಗೆ ಒಂದು ಕಡ್ಡಿ ಸಹಾಯದಿಂದ, ಇಲ್ಲಾಂತಂದರೆ ಏನಾದರೂ ಒಂದು ಸ್ಪೂನ್ ಸಹಾಯದಿಂದ ನಾವು ಮೆಣಸಿನ್ಕಾಯಿನ ತಿರುವಾಕೊಬೇಕಾಗುತ್ತೆ. ತುಂಬ ಘಾಟ್ ಇರುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳೋದ್ರಿಂದ ಘಾಟೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಹೀಗೆ ಹದವಾಗಿ ಒಂದೇ ಸಮನಾಗಿ ಹುರ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ, ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಅಡುಗೆಗೆ ಆ ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ನಾನು ಹಳ್ಳಿಗಳಲ್ಲಿ ಮೆಣಸಿನ್ಕಾಯಿ ಹುರಿತಿರಲ್ಲ, ಅದನ್ನು ನೋಡಿರೋ ಪ್ರಕಾರ ಹಳ್ಳೆ ಎಣ್ಣೆ ಹಾಕ್ಕೊಂಡು ಹುರಿತಾರೆ. ಒಬ್ಬೊಬ್ಬರು ಹೇಳ್ತಾರೆ ಹಳ್ಳೆ ಎಣ್ಣೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಖಾರದ ಪುಡಿ ಎಲ್ಲನ. ಹಾಗಾಗಿ ನಾವು ಅಡುಗೆ ಮಾಡ್ತೀವಲ್ಲ ಆ ಎಣ್ಣೆನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಹೀಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ನಾನು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಎಣ್ಣೆ ಹಾಕ್ಕೊಂಡು ಹುರಿಯೋ ಅವಶ್ಯಕತೆ ಇಲ್ಲ. ಅಂದರೆ ಮೆಣಸಿನ್ಕಾಯಿ ಎಲ್ಲನ ನೆನೆಯುವಷ್ಟು ಎಣ್ಣೆ ಹಾಕ್ಕೊಂಡು ಏನು ಹುರಿಯೋ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿನ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಮನಾಗಿ ಇದೇ ರೀತಿ ಹುರ್ಕೊಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. 1 ಗಂಟೆ ಒಳಗಡೆ ಎಲ್ಲ ನೀಟಾಗಿ ಹುರ್ಕೊಬೋದು. ಮೆಣಸಿನ್ಕಾಯಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಸಾಕು. ಫ್ರೆಂಡ್ಸ್, ಇವಾಗ ಬೇಸಿಗೆ ಕಾಲದಲ್ಲಿ ಬೇಗ ಎಲ್ಲ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಒಣಗಿರುತ್ತೆ. ಆದ್ರೂ ಒಂದು ಅರ್ಧ ದಿನ ಮೆಣಸಿನ್ಕಾಯಿನ ಒಣಗಿಸ್ಕೊಂಡ್ರೆ ತುಂಬ ಗರಿಯಾಗಿ ಮೆಣಸಿನ್ಕಾಯಿ ಇರುತ್ತೆ. ಆವಾಗ ಚೆನ್ನಾಗಿ ಹುರ್ಕೊಬೋದು. ನೋಡಿ, ಹೀಗೆ ನಾನು ಮೆಣಸಿನ್ಕಾಯಿನೆಲ್ಲ ಹುರ್ಕೊತಾ ಇದ್ದೀನಿ. ನೋಡಿ, ತೊಟ್ಟಿರೋ ಮೆಣಸಿನ್ಕಾಯಿನ ನಾನು ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ನಾವು ಮೆಣಸಿನ್ಕಾಯಿ ತಿಂದರೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ತಿಂದರೆ ತುಂಬ ಗ್ಯಾಸ್ ಟ್ರಬಲ್ ಅಂತ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಅಂತಾರೆ. ಹಸಿಮೆಣ್ಸಿನ್ಕಾಯಿ ಕುಡಿ ಇರುತ್ತಲ್ವ, ಅಂದರೆ ಸೊಪ್ಪಿರುತ್ತಲ್ಲ, ಆ ಕುಡಿನ ತೊಗೊಂಬಂದು ಸಾಂಬಾರಿಗೆಲ್ಲ ಹಾಕಿದ್ರೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗುತ್ತಂತೆ. ಅಂದರೆ ನಮಗೆ ಅದರೊಳಗಡೆ ಕಾಯಿಲೆನೂ ಇರುತ್ತೆ ಮತ್ತು ಗುಣಪಡಿಸುವಂಥ ಒಂದು ಔಷಧಿನೂ ಅದರೊಳಗನೆ ಇರೋದ್ರಿಂದ, ಮೆಣಸಿನ್ಕಾಯಿ ತೊಟ್ಟಿನಲ್ಲಿ ಇರೋದ್ರಿಂದ ಆದಷ್ಟು ನಾವು ಮೆಣಸಿನ್ಕಾಯಿ ಸಮೇತ ತೊಟ್ಟಿನ ಸಮೇತ ಹಾಕೋದು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಪುಡಿ ಮಾಡಬೇಕಾದ್ರೆ, ಮೆಣಸಿನ್ಕಾಯಿ ಪುಡಿ ಮಾಡಬೇಕಾದ್ರೆ ತೊಟ್ಟು ಇರೋ ಮೆಣಸಿನ್ಕಾಯಿನೇ ಯೂಸ್ ಮಾಡೋದು ಜಾಸ್ತಿ. ನಿಮಗೂ ಬೇಕು ಅಂತ ಅನಿಸಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಅಂತಂದರೆ ಅದನ್ನೇ ಯೂಸ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಕಡಿಮೆ ಆಗೋ ಉದ್ದೇಶದಿಂದ ಮಾತ್ರ ನಾನು ಮೆಣಸಿನ್ಕಾಯಿ ತೊಟ್ಟಿರೋದನ್ನು ಉಪಯೋಗ ಮಾಡ್ತೀನಿ. ನಿಮಗೆ ಮೆಣಸಿನ್ಕಾಯಿ ಪುಡಿ ಎಲ್ಲನ ಸಿಕ್ಕಿದ್ರೆ, ನಾವು ಸಾಂಬಾರು ಮಾಡಬೇಕಾದ್ರೆ, ಮಸಪ್ಪೆಲ್ಲ ಮಾಡಬೇಕಾದ್ರೆ ತೊಗೊಂಬಂದು ಮಸಪ್ಪೆಲ್ಲ ಮಾಡಿದ್ರೆ ಗ್ಯಾಸ್ಟ್ರಿಕ್ ತುಂಬಾ ಕಡಿಮೆ ಆಗುತ್ತೆ. ನೋಡಿ, ಈಗ 3 ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಯಿತು. ಗುಂಟೂರು ಮೆಣಸಿನ್ಕಾಯಿ, ಮಣ್ಕಟ್ಟು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಇವಾಗ ನಾನು ಒಂದು ಚೀಲಕ್ಕೆ ಹಾಕ್ಕೊತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಆದಷ್ಟು ಚೀಲಕ್ಕೆ ಹಾಕ್ಕೊಂಡು ನಾವು ಇವಾಗ ಪುಡಿ ಮಾಡೋದ್ರಿಂದ, ನೋಡಿ ಚೀಲಕ್ಕೆಲ್ಲ ಮೆಣಸಿನ್ಕಾಯಿನೂ, ಅಂದರೆ 3 ಮೆಣಸಿನ್ಕಾಯಿ ಹುರಿದಿದ್ನಲ್ಲ, ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿನೆಲ್ಲ ಹುರಿದಿದ್ನಲ್ಲ, ಅದನ್ನೆಲ್ಲ ಒಂದಕ್ಕೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ನೋಡಿ ಈ ರೀತಿ ಎಲ್ಲನ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ. ಇವಾಗಂತೂ ಮಿಷಿನಲ್ಲಿ ಪುಡಿ ಮಾಡ್ತಾರೆ, ಅದು ಗೊತ್ತಿರಲಿಲ್ಲ ನನಗೆ ಮಿಷಿನಲ್ಲಿ ಪುಡಿ ಮಾಡ್ತಾರೆ ಅಂತಂದ್ಬಿಟ್ಟು. ನಾನು ಪ್ರತಿ ಸಲ ಯಾವ ರೀತಿ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡೋಗಿದ್ನೋ ಅದೇ ರೀತಿ ಮಾಡ್ಕೊಂಡೋಗಿದ್ದೆ. ಆದರೆ ಅಲ್ಲಿ ಹೋಗಿ ನೋಡಿದರೆ, ಮಿಲ್ ಹತ್ರ ಹೋಗಿ ನೋಡಿದರೆ ಮಿಷಿನ್ನು ಬಂದಿದೆ, ಒಂದು ಪುಡಿ ಮಾಡೋ ಮಿಷಿನ್ನು ಬಂದಿದೆ. ನನಗೆ ಗೊತ್ತಿರಲಿಲ್ಲ, ಮಾಡ್ಕೊಂಡೋಗಿದ್ದೆ. ಆದ್ರೂ ಅವ್ರು ಹಾಗೇ ಡೈರೆಕ್ಟಾಗಿ ಹಾಕಿರೋ. ಇಲ್ಲಾಂತಂದರೆ ನಾವು ಹಾಗೆ ಮೆಣಸಿನ್ಕಾಯಿ ತೊಗೊಂಡೋದ್ರೆ ಅದರೊಳಗಡೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿ ಈ ರೀತಿ ಪುಡಿ ಮಾಡಿಬಿಟ್ಟು ಆಮೇಲೆ ಮಿಲ್ ಹಾಕ್ತಾರೆ.
ಮೆಣಸಿನ್ಕಾಯಿನೆಲ್ಲ ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಮತ್ತು ನಾನು ಇವತ್ತು ಖಾರದ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎರಡನ್ನೂ ಒಂದೊಂದು ಬಾಕ್ಸ್ಗೆ ಹಾಕ್ಕೊಂಡೋಗಿ ನಾನು ಮಿಲ್ಗೆ ಹಾಕಿಸ್ಕೊಂಡು ಬಂದಾದಮೇಲೆ ಪೌಡ್ರನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅಲ್ಲೇ ಬಾಕ್ಸ್ಗೆ ಹಾಕ್ಬಿಟ್ಟು ಮಡಗಿದ್ದೀನಿ. ನೋಡೋದಕ್ಕೆ ಒಂದು ಸ್ವಲ್ಪ ಬೇಕಲ್ವ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ, ಇಷ್ಟು ಸುಲಭವಾಗಿ ವರ್ಷಕ್ಕಾಗೋವಷ್ಟು ಮೆಣಸಿನ್ಕಾಯಿ ಪುಡಿನ ಅಂದರೆ ಚಿಲ್ಲಿ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಕಲಾ ಟಿ ವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.